ಪೀಠಿಕೆ. ಅರಣ್ಯ ಮತ್ತು ವನ್ಯಜೀವಿ ದೇವರ ಅದ್ಭುತ ಸೃಷ್ಟಿ. ದೇವರು ವಿಶ್ವವನ್ನು ಮನುಷ್ಯರಿಗಾಗಿ ಮಾತ್ರ ಸೃಷ್ಟಿಸಿಲ್ಲ. ಮನುಕುಲಕ್ಕೆ ಪ್ರಕೃತಿಯ ಕೊಡುಗೆಯಾದ ಅರಣ್ಯ ಮತ್ತು ವನ್ಯಜೀವಿಗಳು ಭೂಮಿಯ ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ನಿರಂತರವಾಗಿ ಸಹಾಯ ಮಾಡುತ್ತಿವೆ. ವಿಷಯ ವಿವರಣೆ. ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯ ಮಹತ್ವ. ಸರಳವಾಗಿ ಹೇಳುವುದಾದರೆ, ಅರಣ್ಯಗಳು ಪ್ರತಿ ಚದರ ಕಿಲೋಮೀಟರ್ಗೆ ಹೆಚ್ಚಿನ ಜಾತಿಯ ಸಸ್ಯ ಮತ್ತು ಪ್ರಾಣಿಗಳು ಕಂಡುಬರುವ ಪ್ರದೇಶಗಳಾಗಿವೆ. ಗ್ರಹದ ಶ್ವಾಸಕೋಶಗಳು ಪ್ರಾಣಿಗಳಿಂದ ಬಿಡುಗಡೆಯಾದ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಪರಿಸರಕ್ಕೆ ಆಮ್ಲಜನಕವನ್ನು ನೀಡುತ್ತದೆ. ಅರಣ್ಯಗಳನ್ನು ವಿವಿಧ ಜಾತಿಯ ಮರಗಳು, ಸಸ್ಯಗಳು, ಪೊದೆಗಳು, ಗಿಡಮೂಲಿಕೆಗಳನ್ನು ಬೆಳೆಯುವ ಭೂಪ್ರದೇಶಗಳೆಂದು ವ್ಯಾಖ್ಯಾನಿಸಲಾಗಿದೆ. ಕಾಡಿನ ಮಹತ್ವ ಮತ್ತು ಅದರ ಸಂರಕ್ಷಣೆಯನ್ನು ಅದು ಒದಗಿಸುವ ಸರಕುಗಳಿಂದ ಅರ್ಥಮಾಡಿಕೊಳ್ಳಬಹುದು. ಅರಣ್ಯವು ಹಲವಾರು ಪ್ರಾಣಿ ಪ್ರಭೇದಗಳ ನೈಸರ್ಗಿಕ ಆವಾಸಸ್ಥಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಇಂಗಾಲದ ಹೊರಸೂಸುವಿಕೆಯ ಪರಿಣಾಮವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಇದು ಜಾಗತಿಕ ತಾಪಮಾನ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ. ಇದರ ಹೊರತಾಗಿ ಅರಣ್ಯವು ವಿವಿಧ ಜೈವಿಕ ಭೂರಾಸಾಯನಿಕ ಚಕ್ರವನ್ನು ನಿರ್ವಹಿಸುತ್ತದೆ. ಅರಣ್ಯಗಳು ಅನೇಕ ಔಷಧೀಯ ಸಸ್ಯಗಳು, ಕಾಡುಗಳು, ಆಹಾರ, ಕಚ್ಚಾ ವಸ್ತುಗಳು ಮತ್ತು ಬಟ್ಟೆಗಳ ಪ್ರಾಥಮಿಕ ಮೂಲವಾಗಿದೆ. ಭೂಮಿಯ ಮೇಲ್ಮೈಯ ಸುಮಾರು 31% ಅರಣ್ಯದಿಂದ ಆವೃತವಾಗಿದೆ, ಆದರೆ ಆಧುನಿಕ ಯುಗದಲ್ಲಿ ಮರಗಳನ್ನು ಕಡಿಯುವ ಪ್ರಮಾಣವು ಕ್ರಮೇಣ ಹೆಚ್ಚುತ್ತಿದೆ. ಆದ್ದರಿಂದ, ಕಾಡುಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ವನ್ಯಜೀವಿಗಳನ್ನು ಸಂರಕ್ಷಿಸುವಲ್ಲಿ ಪ್ರಾಮುಖ್ಯತೆ ಇದೆ. ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಉದ್ದೇಶಗಳು. ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಲು ಪ್ರಾಥಮಿಕ ಕಾರಣವೆಂದರೆ ಉಸಿರಾಡಲು ಆಮ್ಲಜನಕವನ್ನು ಒದಗಿಸುವುದು. ಮರಗಳ ಅಸ್ತಿತ್ವವಿಲ್ಲದೆ, ಆಮ್ಲಜನಕವು ರೂಪುಗೊಳ್ಳಲು ಸಾಧ್ಯವಿಲ್ಲ, ಮತ್ತು ಇಂಗಾಲದ ಡೈಆಕ್ಸೈಡ್ ಪರಿಸರದಲ್ಲಿ ಸಂಗ್ರಹವಾಗಬಹುದು. ಅರಣ್ಯಗಳ ಉತ್ಪನ್ನಗಳಾದ ಔಷಧೀಯ ಸಸ್ಯಗಳು, ಬಟ್ಟೆಗಳು ಮತ್ತು ಕಚ್ಚಾ ವಸ್ತುಗಳು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ನೀಡುತ್ತವೆ. ಕಾಡಿಲ್ಲದೆ, ಇವರೆಲ್ಲರೂ ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಜೀವನೋಪಾಯವನ್ನು ಗಳಿಸಲು ಸಾಧ್ಯವಿಲ್ಲ. ಕಾಡುಗಳು ವಿಶಾಲ ವ್ಯಾಪ್ತಿಯ ಪ್ರಾಣಿಗಳಿಗೆ ಆಶ್ರಯ ನೀಡುತ್ತವೆ. ಮರಗಳು ನಾಶವಾದರೆ, ಈ ಪ್ರಾಣಿಗಳು ತಮ್ಮ ನೈಸರ್ಗಿಕ ಆವಾಸಸ್ಥಾನವನ್ನು ಹೊಂದಿಲ್ಲದ ಕಾರಣ ಸಾಯುತ್ತವೆ. ಈ ವಿನಾಶವು ಅಳಿವಿನಂಚಿನಲ್ಲಿರುವ ಅನೇಕ ಜಾತಿಯ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ನಾಶಪಡಿಸುತ್ತದೆ. ಪ್ರಾಣಿಗಳಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಮೂಲಕ ಇಂಗಾಲದ ಚಕ್ರದಲ್ಲಿ ಕಾಡುಗಳು ಪಾತ್ರವಹಿಸುತ್ತವೆ. ಅವರು ಮಧ್ಯಮ ವಾತಾವರಣದ ತಾಪಮಾನವನ್ನು ತರುತ್ತಾರೆ ಮತ್ತು ಜಾಗತಿಕ ತಾಪಮಾನವನ್ನು ತಡೆಯುತ್ತಾರೆ ಮತ್ತು ಹಸಿರುಮನೆ ಪರಿಣಾಮವನ್ನು ಕಡಿಮೆ ಮಾಡುತ್ತಾರೆ. ಜಾಗತಿಕ ತಾಪಮಾನ ಏರಿಕೆಯು ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿನ ಹಿಮನದಿಗಳು ಮತ್ತು ಮಂಜುಗಡ್ಡೆಗಳನ್ನು ಕರಗಿಸುವ ಮೂಲಕ ಸಮುದ್ರ ಮಟ್ಟದಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಕಾಡುಗಳು ಪ್ರವಾಹದ ಸಮಯದಲ್ಲಿ ಹೆಚ್ಚಿನ ನೀರನ್ನು ಹೀರಿಕೊಳ್ಳುತ್ತವೆ ಮತ್ತು ಆದ್ದರಿಂದ ಮಣ್ಣಿನ ಸವೆತವನ್ನು ತಡೆಗಟ್ಟುತ್ತವೆ ಮತ್ತು ನೈಸರ್ಗಿಕ ವಿಕೋಪಗಳಿಂದ ನಮ್ಮನ್ನು ರಕ್ಷಿಸುತ್ತವೆ. ಅರಣ್ಯ ವಲಯಗಳನ್ನು ಪ್ರವಾಸಿ ತಾಣಗಳಾಗಿ ಪರಿವರ್ತಿಸುವ ಮೂಲಕ ಮತ್ತು ವನ್ಯಜೀವಿಗಳನ್ನು ಮೊದಲ ಅನುಭವವಾಗಿ ನೋಡುವ ಮೂಲಕ ಗಮನಾರ್ಹ ಆರ್ಥಿಕತೆಯನ್ನು ರಚಿಸಬಹುದು. ಉಪಸಂಹಾರ. ಅರಣ್ಯದಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳು ಅಥವಾ ವನ್ಯಜೀವಿಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ವನ್ಯಜೀವಿಗಳಿಲ್ಲದ ಭೂಮಿಯನ್ನು ಕಲ್ಪಿಸಿಕೊಳ್ಳುವುದು ಬಹುತೇಕ ಅಸಾಧ್ಯ. ಹಾಗಾಗಿ ಸುಂದರ ವನ್ಯಜೀವಿಗಳು ನಾಶವಾಗದಂತೆ ಸಂರಕ್ಷಿಸಬೇಕಾಗಿದೆ. ಹಾಗೆ ಅರಣ್ಯ ನಾಶವನ್ನು ತಡೆಯಬೇಕು.